ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಕ್ಷಿತ ಮದುವೆ. ರಂಗಮ್ಮ ತಿಂಡಿ ತಗೊಂಡು ಬಂದು ಅಲ್ಲೇ ನಿಂತ್ಕೊಂಡ್ರು. ತಿಂಡಿ ಅಂದ್ಲು. ಅಲ್ಲಿಟ್ಟು ಹೋಗು ರಂಗಮ್ಮ ಅಂದ ಆರ್ಯನ್. ಸರಿ ಅದಕ್ಕೆ ನೀವು ತಿಂಡಿ ತಿನ್ನಿ, ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಹೊರಟಳು ಶಿವಾನಿ. ಆರ್ಯನ್ ತಿಂಡಿ ಪ್ಲೇಟ್ ತಗೊಂಡು ಬಂದು ಜಾಹ್ನವಿ ಬಾಯಿಗೆ ಇಡಲು ಹೋದಾಗ, ನಾನೇ ತಿಂತೀನಿ ಆರ್ಯನ್ ಅವರೇ ಕೊಡಿ ಅಂದ್ಲು. ಜಾಹ್ನವಿ, ನಾ ತಿನ್ನಿಸ್ತಿದ್ದೀನಿ ಅಲ್ವಾ, ತಿನ್ನು ಅಂತ ಹೇಳ್ದ ಆರ್ಯನ್. ತಿನ್ನಿಸ್ತಿದ್ರೆ ಜಾಹ್ನವಿ ತಿಂದ್ಲು. ಟ್ಯಾಬ್ಲೆಟ್ ಕೊಟ್ಟರೆ ಹಾಕ್ಕೊಂಡ್ಲು. ನೀನು ಚೆನ್ನಾಗಿ ರೆಸ್ಟ್ ತಗೋ ಜಾಹ್ನವಿ ಅಂತ ಕಾಲಿಗೆ ಪೇಟ್ ಬಿದ್ದಲ್ಲಿ ಮುಲಾಮು ಹಚ್ಚಿದ ಆರ್ಯ. ಕಡಿಮೆ ಆಗುತ್ತೆ ಅಲ್ವಾ, ನೀವು ಯಾಕೆ ಹಚ್ಚೋದು ಆರ್ಯನ್ ಅವರೇ, ನನ್ನ ತಪ್ಪಿನಿಂದಲೇ ಅಲ್ವಾ ಜಾಹ್ನವಿ ಹೀಗಾಗಿದ್ದು ಅಂದ ಆರ್ಯನ್. ಆರ್ಯನನ್ನು ತನ್ನತ್ತ ಇಳ್ಕೊಂಡು, ನೀವು ಇನ್ನೊಮ್ಮೆ ಆ ಮಾತು ಅಂದ್ರಿ ಅಂದರೆ ಸುಮ್ಮನೆ ಇರೋದಿಲ್ಲ ಅಂದ್ಲು ಜಾಹ್ನವಿ. ಹಾಗೆ ಇಳಿತಾ ಇದ್ರೆ ಜಾಹ್ನವಿ ಮೇಲೆ ಎದೆ ಮೇಲೆ ಬಿದ್ದು, ಸುಮ್ಮನಿರದೆ ಇನ್ನೇನು ಮಾಡ್ತೀಯ ಬಂಗಾರ ಅಂದ ಆರ್ಯ. ಜ್ವರ ಬಂದಿದೆ ಅಂತ ತಿಳಿದು ನೋಡಲು ಹೋಗದೇ ಇದ್ರೆ ಆರ್ಯನ್ ಏನಾದರೂ ಅಂದ್ಕೋತಾನೆ ಅಂತ ಶರ್ಮಿಳಾ ಜಾಹ್ನವಿನ ನೋಡಲು ಮೇಲ್ ಬಂದ್ಲು. ಆರ್ಯನ್, ಜಾಹ್ನವಿ, ನೀನು ಹೀಗೆ ಎಷ್ಟೊತ್ತು ಇದ್ರೂ ನನಗೇನೂ ಆಗೋದಿಲ್ಲ, ನಾನೇನು ಅನ್ನಲ್ಲ, ನಿನಗೇನೂ ಆಗೋದಿಲ್ಲ, ನನಗೆ ಏನೂ ಆಗುತ್ತೆ ಬಂಗಾರ. ಶರ್ಮಿಳಾ ರೂಮ್ ಹತ್ರ ಬಂದು ಒಳಗಡೆ ಹೋಗ್ಲಾ ಅಥವಾ ಬೇಡವಾ ಅಂತ ಯೋಚಿಸ್ತಾ ಇದ್ಲು. ಜಾಹ್ನವಿ ಬಾಗಿಲು ಕಡೆ ನೋಡೋ ಅಷ್ಟರಲ್ಲಿ ಲಾಕ್ ಆಗಿರಲಿಲ್ಲ. ಆರ್ಯನವ್ರೆ, ಬಾಗಿಲು ತೆಗೆದೇ ಇದೆ, ಯಾರಾದರೂ ಬರ್ತಾರೆ, ಎದ್ದೇಳಿ ಅಂದ್ಲು. ನಮ್ಮ ರೂಮ್ಗೆ ಪರ್ಮಿಷನ್ ಇಲ್ಲದೆ ಯಾರೂ ಬರಲ್ಲ ಬಿಡು ಜಾನು ಅಂತ ಆರ್ಯನ್ ಅಂತಿರುವಾಗಲೇ ಶರ್ಮಿಳಾ ಬಾಗಿಲು ತಗೊಂಡು ಆರ್ಯನ್ ಅಂತ ಅವ್ರ ರೂಮ್ ಒಳಗಡೆ ಬಂದ್ಲು. ಶರ್ಮಿಳಾ ರೂಮ್ಗೆ ಬರೋದನ್ನು ನೋಡಿ ಆರ್ಯನ್ ಜಾಹ್ನವಿ ಮೇಲಿಂದ ತಟ್ ಅಂತ ಎದ್ದ. ಜಾಹ್ನವಿ ಕೂಡ ಮೇಲೆದ್ಲು. ಶರ್ಮಿಳಾ ಇಬ್ಬರನ್ನ ಹಾಗೆ ನೋಡ್ತಾ ಇದ್ದಂತೆ ಕೋಪದಿಂದ ಉರಿದು ಹೋದ್ಲು. ಆದರೆ ಆರ್ಯನ್ ಮುಂದೆ ತೋರ್ಪಡಿಸ್ಕೊಳ್ದೆ, ಸಾರಿ ಆರ್ಯನ್, ಜಾಹ್ನವಿಗೆ ಜ್ವರ ಅಂದಿದ್ದಕ್ಕೆ ನೋಡೋಣ ಅಂದ್ಕೊಂಡು ಬಂದೆ ಅಂದ್ಲು. ಹೌದು ಚಿಕ್ಕಮ್ಮ, ಸ್ವಲ್ಪ ಫೀವರ್ ಇದೆ, ಅದಕ್ಕೆ ಮಲ್ಗು ಅಂತ ಹೇಳ್ತಾ ಇದ್ದೆ, ನೀವು ಬಂದ್ರಿ ಅಂತ ಹೇಳ್ದ ಆರ್ಯ. ಶರ್ಮಿಳಾ, ಜಾಹ್ನವಿ ಹತ್ರ ಬಂದು ಆರೋಗ್ಯ ಸರಿ ಇಲ್ದಿರುವಾಗ ಹೇಳ್ದೆ ಮಲ್ಗಿ ರೆಸ್ಟ್ ತಗೋಬೇಕು ಅಲ್ವಾ, ಅಷ್ಟೇ ಹೊರತು ತಿರುಗಾಡಬಾರ್ದು. ಹಾಗೆಯೇ ಆರ್ಯನ್, ನೀನು ಕೂಡ ಅವಳಿಗೆ ರೆಸ್ಟ್ ತಗೊಳ್ಳಲು ಬಿಡು ಅಂತ ಹೇಳಿ ಹೊರಗಡೆ ಹೊರಟೋದ್ಲು. ಶರ್ಮಿಳಾ ಹೋಗ್ತಾ ಇದ್ದಂತೆ ಜಾಹ್ನವಿ ಎದ್ದು ಕೂತ್ಕೊಂಡು, ಬಾಗಿಲು ಹಾಕಿಲ್ಲ ಅಂತ ನಾನು ಅದಕ್ಕೆ ಹೇಳಿದೆ, ನೀವು ಕೇಳಿದ್ರೆ ತಾನೇ ಅಂದ್ಲು. ನಿಮ್ಮ ಚಿಕ್ಕಮ್ಮ ನಮ್ಮ ಬಗ್ಗೆ ಏನು ಅಂದ್ಕೊಂಡ್ರೋ ಏನೋ ಅಂತ ಹೇಳಿದ್ಲು ಜಾಹ್ನವಿ. ಚಿಕ್ಕಮ್ಮ ಹಾಗೇನು ಅಂದ್ಕೊಳ್ಳಲ್ಲ ಬಿಡು ಜಾನು, ಆದರೂ ಈಗ ಚಿಕ್ಕಮ್ಮ ಏನು ಅನ್ನಲಿಲ್ವಲ್ಲ, ನಿನ್ನನ್ನು ನೋಡಲು ಬಂದರು, ನೋಡಿದ್ರು ಹೋದರು, ಅದ್ರ ಬಗ್ಗೆ ಹೆಚ್ಚಾಗಿ ಯೋಚಿಸ್ದೆ ಸುಮ್ಮನೆ ಮಲ್ಕೋ ಅಂದ. ನಾನು ಕೆಳಗೆ ಹೋಗಿ ಬರ್ತೀನಿ ಅಂತ ಹೇಳಿ ಆರ್ಯಗೌಡ ಹೊರಗೆ ಹೋದ. ಆರ್ಯನ್ ಹೊರಗೆ ಹೋಗ್ತಾ ಇದ್ದಂತೆಯೇ ಜಾಹ್ನವಿ ಬೆಡ್ ಮೇಲೆ ಕುಳಿತು, ನಿಮ್ಮ ಚಿಕ್ಕಮ್ಮನ ಮುಖದಲ್ಲಿದ್ದ ಕೋಪವನ್ನು ನೀವು ಗಮನಿಸಲಿಲ್ಲ ಆರ್ಯನವ್ರೆ, ಆದರೆ ನಾನು ಗಮನಿಸಿದೆ. ನೀವು ನನ್ನನ್ನು ಮದುವೆಯಾಗೋದು ನಿಮ್ಮ ಚಿಕ್ಕಮ್ಮನಿಗೆ ಮೊದಲಿನಿಂದನೂ ಇಷ್ಟ ಇರಲಿಲ್ಲ ಅಂತ ನಂಗೆ ಗೊತ್ತು, ನೀವು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಯೋಚಿಸ್ತಾ ಇದ್ಲು ಜಾಹ್ನವಿ. ಇತ್ತ ಪ್ರತಾಪ್ ವರ್ಮ ಆಫೀಸ್ಗೆ ಹೋಗ್ತಾ ಇದ್ದಂತೆ ಶ್ರೀಜಾ ಫೈಲ್ ತಗೊಂಡು ಬರ್ತಾ ಪ್ರತಾಪ್ ವರ್ಮನಿಗೆ ಎದುರಾಗ್ಬಿಟ್ಲು. ಶ್ರೀಜಾ ಆಫೀಸ್ನಲ್ಲಿ ಹೊಸದಾಗಿ ಕಾಣಿಸ್ತಾ ಇದ್ದಿದ್ದಕ್ಕೆ ಯಾರೋ ಅರ್ಥವಾಗದೆ ಇಷ್ಟೊಂದು ಸುಂದರವಾದ ಹುಡುಗಿಯನ್ನು ಮುಂಚೆ ಈ ಆಫೀಸ್ನಲ್ಲಿ ನೋಡೇ ಇಲ್ವಲ್ಲ, ನಾನು ಇಲ್ಲದೇ ಇದ್ದಾಗ ಇವಳು ಜಾಯಿನ್ ಆಗಿದ್ದಾಳೆ ಅನಿಸುತ್ತೆ, ಆ ಶಿವಾನಿಯಿಂದಾಗಿ ಇಷ್ಟೊಂದು ದಿನ ಆ ಸ್ಕೇಲಿದ್ದು ಬಹಳ ಮಿಸ್ ಮಾಡ್ಕೊಂಬಿಟ್ಟೆ ಅಂತ ಅಂದ್ಕೊಂಡ. ಈಗ ಆಫೀಸ್ಗೆ ಬಂದೆ ಅಲ್ವಾ, ಮಿಸ್ ಮಾಡ್ಕೊಂಡಿದ್ದನ್ನೆಲ್ಲ ಈಗ ಅನುಭವಿಸ್ಬೇಕು ಅಂದ್ಕೊಳ್ತಾ ಶ್ರೀಜಾಳನ್ನು ನೋಡ್ತಾ ಒಳಗಡೆ ಹೋಗ್ತಿದ್ದಾಗ ಶ್ರೀಜಾ ಪ್ರತಾಪ್ ವರ್ಮನನ್ನು ನೋಡಿ, ಇವನ್ಯಾರು ಎಂದೂ ಹೆಣ್ಮಕ್ಳನ್ನು ನೋಡದೇ ಇರೋನಂತೆ ಹಾಗೆ ನೋಡ್ತಿದ್ದಾನೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಹೋಗಿ ತನ್ನ ಚೇರ್ನಲ್ಲಿ ಕೂತ್ಕೊಂಡ್ಳು. ಪಕ್ಕದಲ್ಲಿದ್ದ ಸಹೋದ್ಯೋಗಿಗಳು ಇಷ್ಟರವರೆಗೆ ಪ್ರಶಾಂತವಾಗಿ ಇದ್ವು. ಈಗ ಇವನು ಬಂದಿದ್ದಾನೆ, ಇನ್ನು ನಮಗೆ ಟಾರ್ಚರ್ ಶುರುವಾಗುತ್ತೆ ಅಂತ ಅಂದ್ಕೊಳ್ತಿದ್ರೆ ಇದನ್ನು ಕೇಳಿದ ಶ್ರೀಜಾ, ಯಾರ ಬಗ್ಗೆ ನೀವು ಮಾತನಾಡ್ತಿರೋದು ಅಂತ ಕೇಳಿದ್ಲು. ಈಗ ನಿಮಗೆ ಎದುರಾದ್ನಲ್ಲ ಅವನ ಬಗ್ಗೆನೇ ಅಂದ್ಲು. ಶ್ರೀಜಾ, ಹೌದಾ, ಅವನನ್ನು ನೋಡ್ತಾ ಇದ್ದಂತೆ ನನಗೆ ಇಷ್ಟ ಆಗಲಿಲ್ಲ, ಅಷ್ಟಕ್ಕೂ ಯಾರವನು, ಎಂದೂ ಹೆಣ್ಮಕ್ಳನ್ನೇ ನೋಡದೇ ಇರೋನಂತೆ ಹಾಗೆ ನೋಡ್ತಿದ್ದಾನೆ ಅಂದ್ಲು. ನೀನು ಆಫೀಸ್ಗೆ ಬಂದ ಮೇಲೆ ಅವನು ಬರಲಿಲ್ಲ ಅಲ್ವಾ, ಅದಕ್ಕೆ ಅವನ ಬಗ್ಗೆ ನಿಮಗೆ ತಿಳಿತಿಲ್ಲ, ಅವನು ಬೇರೆ ಯಾರೂ ಅಲ್ಲ, ನಮ್ಮ ಬಾಸ್. ಇಷ್ಟೊಂದು ದಿನ ಏನು ಆಕ್ಸಿಡೆಂಟ್ ಆಗಿ ಹಾಸಿಗೆಯಲ್ಲಿದ್ದು ಆಫೀಸ್ಗೆ ಬರಲಿಲ್ಲ, ಏನು ನೀವು ಅನ್ನೋದು
ಅವನು ನಮ್ಮ ಬಾಸ ಆ ಅಂತ ಆಶ್ಚರ್ಯದಿಂದ ಕೇಳಿದ್ರು. ಹೌದು ಶ್ರೀಜಾ, ಅವನಿಗೆ ಹೆಣ್ಮಕ್ಳು ಅಂದರೆ ಹುಚ್ಚು. ಆಫೀಸ್ನಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳಲ್ಲಿ ಯಾರನ್ನು ಕೂಡ ಬಿಡೋದೇ ಇಲ್ಲ ಅಂದ್ಲು. ಅವನು ಹೇಳಿದ ಮಾತನ್ನು ಕೇಳದೇ ಇದ್ದರೆ ಅವರಿಗೆ ಕೆಲಸ ಹೆಚ್ಚಾಗಿ ಕೊಟ್ಟು ನಡುರಾತ್ರಿವರೆಗೂ ಆಫೀಸ್ನಲ್ಲೇ ಇರುವಂತೆ ಮಾಡ್ತಾನೆ. ಕೆಲಸ ಮಾಡದೇ ಇದ್ದರೆ ಎಲ್ಲರದಂತೆ ಅವಮಾನಿಸ್ತಾನೆ. ಆ ನೋವು ತಡೆಯಲಾಗದೆ ಆಫೀಸ್ ಬಿಟ್ಟು ಹೋಗೋಣ ಅಂದರೆ ತನ್ನಷ್ಟಕ್ಕೆ ತಾನು ರಿಸೈನ್ ಮಾಡಿದರೆ ಹಣ ಕಟ್ಟೇ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಶ್ರೀಜಾ ಭಯದಿಂದ ಕೇಳ್ತಾ, ಹಾಗೆ ಮಾಡ್ತಾರಾ ಅಂತ ಕೇಳಿದ್ಲು. ನಾವು ಎಲ್ಲರೂ ಅವನ ಬಲೆಗೆ ಬಿದ್ದವ್ರೆ. ಅವನು ಹೇಳಿದ್ದನ್ನು ಕೇಳಿದರೆ ಏನೂ ಅನ್ನಲ್ಲ, ನಮಗೆ ಏನು ಬೇಕಿದ್ರೂ ಮಾಡ್ತಾನೆ. ಅದೇ ಕೇಳ್ತಾ ಇದ್ರೆ ನೋಡು ನರ್ಕ ತೋರಿಸ್ತಾನೆ ಅಂದರು. ಆಫೀಸ್ ಬಾಯ್ ಬಂದು, ಶ್ರೀಜಾ ಮೇಡಮ್ ನಿಮ್ಮನ್ನು ಸರ್ ಕರೀತಾ ಇದ್ದಾರೆ ಅಂತ ಹೋದ. ಇವತ್ತು ಸರ್ಗೆ ನೀನು ಎದುರಾದಾಗ ಅವನು ನಿನ್ನನ್ನು ನೋಡ್ತಾ ಇದ್ರೆ ಅಂದ್ಕೊಂಡ್ವು ಅವನ ಕಣ್ಣು ನಿನ್ನ ಮೇಲೆ ಬಿದ್ದಿದೆ ಅಂತ. ಅವನು ಆಫೀಸ್ಗೆ ಬರದೇ ಇದ್ದಿದ್ರೆ ನೆಮ್ಮದಿಯಾಗಿ ಕೆಲಸ ಮಾಡ್ತಾಯಿದ್ವು. ಇನ್ನು ಮುಂದೆ ಅವನ ಕಣ್ಣು ಯಾವ ದಿನ ಯಾರ ಮೇಲೆ ಬೀಳುತ್ತೋ ಅಂತ ಭಯ ಪಡ್ತಿರ್ಬೇಕಾಗುತ್ತೆ. ನೀವು ಹೇಳುವ ಮಾತುಗಳನ್ನ ಕೇಳ್ತಾ ಇದ್ರೆ ನಂಗೆ ಭಯ ಆಗ್ತಿದೆ ಅಂದು ಶ್ರೀಜಾ. ಭಯ ಪಡಬೇಡ ಶ್ರೀಜಾ, ಮೊದಲು ಯಾಕೆ ಕರೀತಿದ್ದಾನೆ ಅಂತ ಹೋಗಿ ನೋಡು ಅಂದರು. ಸರಿ ಅಂತ ಶ್ರೀಜಾ ಪ್ರತಾಪ್ ವರ್ಮ ರೂಮ್ ಹತ್ರ ಬಂದು ಬಾಗಿಲು ತಟ್ಟಿದ್ಲು. ಪ್ರತಾಪ್ ವರ್ಮ ಬಾ ಅಂತ ಹೇಳ್ತಾ ಇದ್ದಂತೆ ಒಳಗಡೆ ಬಂದು, ಗುಡ್ ಮಾರ್ನಿಂಗ್ ಸರ್ ಅಂದ್ಲು ಶ್ರೀಜಾ. ಶ್ರೀಜಳನ್ನು ಮೇಲಿಂದ ಕೆಳಗಿನವರೆಗೂ ನೋಡ್ತಾ, ಇಷ್ಟಕ್ಕೂ ಮುಂಚೆ ನಿನ್ನನ್ನು ಈ ಆಫೀಸ್ನಲ್ಲಿ ಎಂದೂ ನೋಡಲೇ ಇಲ್ವಲ್ಲ, ಹೊಸದಾಗಿ ಜಾಯ್ನ್ ಆಗಿದೆಯಾ ಅಂತ ಕೇಳ್ದ ಪ್ರತಾಪ್. ಹೌದು ಸರ್ ಅಂತ ಸಣ್ಣಗೆ ಉತ್ತರಿಸಿದ್ಲು ಶ್ರೀಜಾ. ಪ್ರತಾಪ್ ವರ್ಮ ಮೇಲೆದು ಶ್ರೀಜಾ ಹತ್ರ ಬಂದು, ಈ ಆಫೀಸ್ ನಿಮಗೆ ಇಷ್ಟ ಆಯಿತಾ ಅಂತ ಹೆಗಲ ಮೇಲೆ ಕೈ ಹಾಕ್ತ. ಪ್ರತಾಪ್ ವರ್ಮ ಹಾಗೆ ಹಾಕ್ತಿದ್ದಂತೆಯೇ ಶ್ರೀಜಾಗೆ ಕೋಪ ಬಂತು. ಆದರೆ ತಡ್ಕೊಂಡು ಹಿಂದಕ್ಕೆ ಜರುಗಿ, ಚೆನ್ನಾಗಿದೆ ಸರ್ ಅಂದ್ಲು. ನನ್ನನ್ನು ನೋಡಿ ಭಯ ಪಡ್ತಿದೀಯಾ ಅಂತ ನಗ್ತಾ ಹತ್ತಿರ ಬಂದು ಮೈ ಮೇಲೆ ಕೈ ಹಾಕಲು ಹೋದಾಗ, ನನಗೆ ಕೆಲಸ ಇದೆ ಸರ್, ನಾನು ಹೋಗ್ತೀನಿ ಅಂತ ಗಾಬರಿ ಆಗ್ತಾ ಹೇಳಿದ್ಲು ಶ್ರೀಜಾ. ಶ್ರೀಜಾ ಭಯ ಪಡೋದನ್ನು ನೋಡಿ, ಬಂದಿನವೇ ಅವಳನ್ನು ಹೆದರಿಸೋದು ಯಾಕೆ ಬಿಡು ಅಂತ, ಸರಿ ಹೋಗು, ಆದರೆ ನಾನು ಯಾವಾಗ ಕರೆದ್ರೂ ಬರಬೇಕು, ಅದಲ್ಲದೆ ಕೆಲಸ ಅಂತ ನೆಪ ಎಲ್ಲ ಹೇಳಬಾರ್ದು ಅಂದ. ಸರಿ ಸರ್ ಅಂತ ಹೊರಗಡೆ ಬಂದಳು ಶ್ರೀಜಾ. ನನ್ನ ಪಂಜರಕ್ಕೆ ಬಂದ ಗಿಳಿ ನನ್ನ ಅಪ್ಪುಗೆಯಲ್ಲಿ ನಲಿಯದೆ ಎಲ್ಲಿಗೆ ಹೋಗುತ್ತೆ ಅಂತ ನಕ್ಕು ತನ್ನ ಪಿ ಎಗೆ ಕಾಲ್ ಮಾಡ್ದ ಪ್ರತಾಪ್. ಅವನ ಪಿ ಎ ರಾಗಿಣಿ ಬರ್ತಾ, ಹಾಯ್ ಸರ್, ನೀವು ಆಫೀಸ್ನಲ್ಲಿ ಇಲ್ಲದೇ ಇದ್ದರೆ ನನಗೆ ಆಫೀಸ್ಗೆ ಬರಬೇಕು ಅನ್ನಿಸ್ತಾನೇ ಇರಲಿಲ್ಲ ಅಂದ್ಲು. ನಿಮಗೆ ಫೋನ್ ಮಾಡೋಣ ಅಂದರೆ ಮೇಡಮ್ ಎಲ್ಲಿ ಫೋನ್ ತೆಗಿತಾರೋ ಅನ್ನೋ ಭಯ ಆಯಿತು ಅಂತ ಪ್ರತಾಪ್ ವರ್ಮನ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ಳು. ಪ್ರತಾಪ್ ವರ್ಮ ರಾಗಿಣಿನ ಎಳ್ಕೊಂಡು ತನ್ನ ಮಡ್ಲಲ್ಲಿ ಕೂರಿಸ್ಕೊಂಡು, ನಿಜವಾಗಿಯೂ ನಾನು ಇಲ್ಲದೇ ಇದ್ದರೆ ನೀನು ಅಷ್ಟೊಂದು ಬೋರ್ ಫೀಲ್ ಆಗ್ತಿದೆಯಾ ಅಂತ ಕೆಂಪಗೆ ಹಚ್ಚಿದ ಲಿಪ್ಸ್ಟಿಕ್ ತುಟಿಗಳನ್ನು ಹಿಡಿದು, ನಾನು ಈ ದಿನ ಆಫೀಸ್ಗೆ ಬರ್ತೀನಿ ಅಂತ ತಿಳಿಯೋದಲ್ಲ, ಮತ್ತು ಯಾರಿಗಾಗಿ ಇಷ್ಟೊಂದು ಸುಂದರವಾಗಿ ರೆಡಿಯಾಗಿ ಬಂದೆ ಅಂತ ಕೇಳ್ದ. ಸರ್ ನೋವಾಗ್ತಿದೆ ಬಿಡಿ ಅಂದ್ಲು ರಾಗಿಣಿ. ನಾನು ಯಾರಿಗಾಗಿನೂ ರೆಡಿಯಾಗಿ ಬರಲಿಲ್ಲ, ಪ್ರತಿದಿನ ರೆಡಿಯಾಗುವಂತೆಯೇ ಇವತ್ತು ರೆಡಿಯಾದೆ. ನಿಜವಾಗಿಯೂ ನೀವು ಇಲ್ಲದೇ ಇದ್ದರೆ ಆಫೀಸ್ ಒಂಥರ ಇರ್ತಿತ್ತು ಸರ್ ಅಂದ್ಲು. ರಾಗಿಣಿಯನ್ನು ಬಿಟ್ಟು, ನೀ ಹೇಳೋದು ನಿಜ ತಾನೇ ಅಂದ. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಸರ್ ಅಂತ ಪ್ರತಾಪ್ ವರ್ಮನ ಕತ್ತಿನ ಸುತ್ತ ಕೈ ಹಾಕಿ ತುಟಿಗಳ ಮೇಲೆ ಮುತ್ತಿಟ್ಲು ರಾಗಿಣಿ. ರಾಗಿಣಿ ಹಾಗೆ ತುಟಿಗೆ ಮುತ್ತಿಡ್ತಿದ್ದಂತೆಯೇ ಪ್ರತಾಪ್ ವರ್ಮ ರಾಗಿಣಿಯನ್ನು ಬಿಡದೆ, ನೀನು ನನಗೆ ಪ್ರತಿದಿನ ನೆನಪಾಗ್ತಿದ್ದೆ ಅಂದ. ಎಷ್ಟೊಂದು ನೆನಪಾಗ್ತಿದ್ನೋ, ರೂಮ್ಗೆ ಕರ್ಕೊಂಡು ಹೋಗಿ ತೋರಿಸ್ಬಹುದಲ್ಲ ಸರ್ ಅಂದ್ಲು ರಾಗಿಣಿ. ಅಷ್ಟಕ್ಕೂ ಆಫೀಸ್ಗೆ ಬಂದಿದ್ದೆ ಅದಕ್ಕಲ್ವಾ ಅಂತ ರಾಗಿಣಿಯನ್ನು ಕರ್ಕೊಂಡು ರೂಮ್ಗೆ ಹೋದ. ಇತ್ತ ಶರ್ಮಿಳಾ ರೂಮ್ಗೆ ಬಂದು, ಜಾಹ್ನವಿಗೆ ಜ್ವರ ಬಂದಿದೆ ಅಂದರು. ರೂಮ್ನಲ್ಲಿ ನೋಡಿದರೆ ಇಬ್ಬರು ಸರಸ ಆಡ್ತಿದ್ದಾರೆ. ನಿಜವಾಗಿಯೂ ಜ್ವರ ಬಂದಿದೆಯಾ ಅಥವಾ ಅದು ಕೂಡ ನಾಟಕ ಆಡ್ತಿದೆಯಾ? ಇಷ್ಟೊಂದು ದಿನ ದೂರವಾಗಿದ್ದವರು ಈಗ ಅದು ಹೇಗೆ ಹೊಂದಾಗ್ಬಿಟ್ರು? ಜಾಹ್ನವಿಯನ್ನು ಈ ಮನೆಯಿಂದ ಕಳಿಸ್ಬಿಡೋಣ ಅಂತ ಅಂದ್ಕೊಂಡ್ರೆ ಆಕೆ ಇಲ್ಲೇ ನೆಲೆ ನಿಲ್ಲುವಂತಿದ್ದಾಳಲ್ಲ, ಆರಿನಿಂದ ಆಕೆಯನ್ನು ಹೇಗೆ ಬೇರ್ಪಡಿಸೋದು? ವೈಶಾಲಿ ಏನೋ ಮಾಡ್ತಾಳೆ ಅಂದ್ಕೊಂಡ್ರೆ ಆಕೆಯು ಏನು ಮಾಡಲಾರ್ದೆ ಕೈ ಚೆಲ್ಲಿದ್ಲು. ನಾನೇ ಏನಾದರೂ ಒಂದನ್ನು ಮಾಡಬೇಕು ಅಂತ ಅಂದ್ಕೊಂಡು ಪ್ರತಾಪ್ ವರ್ಮ ಆಫೀಸ್ಗೆ ಹೋದ್ನಲ್ವಾ, ಏನು ಮಾಡ್ತಿದ್ದಾನೋ ಅಂತ ಕಾಲ್ ಮಾಡಿದ್ಲು ಪ್ರತಾಪ್ಗೆ. ಆದರೆ ಪ್ರತಾಪ್ ವರ್ಮನ ಫೋನ್ ಟೇಬಲ್ ಮೇಲೆ ಗಂಟೆ ಬಾರಿಸ್ದಂಗೆ ಬಾರಿಸ್ತಿತ್ತು. ಪ್ರತಾಪ್ ಮಾತ್ರ ರೂಮ್ನಲ್ಲಿ ರಾಗಿಣಿ ಜೊತೆ ಸರ್ಸದಲ್ಲಿ ಮುಳುಗಿ ಹೋಗಿಬಿಟ್ಟಿದ್ದ. ಪ್ರತಾಪ್ ವರ್ಮ ಫೋನ್ ಎತ್ತದೇ ಇದ್ದಾಗ ಕೋಪದಿಂದ ಈ ಪ್ರತಾಪ್ ವರ್ಮಗೆ ವಯಸ್ಸಾಗ್ತಿದ್ದಂತೆ
ಹೆಣ್ಮಕ್ಳ ಹುಚ್ಚು ಹೆಚ್ಚಾಗ್ತಾನೇ ಇದೆ. ಇಷ್ಟರಲ್ಲೇ ಸೆಟ್ ಆಗ್ತಿದ್ದಾನೆ, ಜಾಗರೂಕತೆಯಿಂದ ಇರಬೇಕು ಅಂತ ಬಾಲನ್ ಅಷ್ಟಾಗಿ ಹೇಳ್ದ. ಆದರೂ ಕೂಡ ಈ ಪ್ರತಾಪ್ ಅವ್ರ ಮನೆ ಕಿವಿಗೆ ಬೀಳ್ತಿಲ್ವಲ್ಲ ಅಂತ ಸಿಟ್ಟಿನಿಂದ ಎದ್ದು ಹೊರಗಡೆ ಹೋದ್ಲು ಶರ್ಮಿಳಾ. ಇತ್ತ ರೂಮ್ನಲ್ಲಿ ಜಾಹ್ನವಿ ಮಲ್ಗಿ ಶರ್ಮಿಳಾ ಬಗ್ಗೆ ಯೋಚಿಸ್ತಾ ಆರ್ಯನ್ ಅವರನ್ನು ಈ ಶರ್ಮಿಳಾ ಪ್ರೀತಿಯಿಂದ ಸಾಕಿದಾಳ ಅಥವಾ ಏನನ್ನಾದರೂ ಆಶಿಸಿ ಮಾವನವರನ್ನು ಮದುವೆಯಾಗಿದ್ದಾಳ ಅಂತ ತಿಳ್ಕೊಳ್ಬೇಕು. ಬಂದಾಗಿನಿಂದ ಆಕೆಯನ್ನು ಗಮನಿಸ್ತಾನೇ ಇದ್ದೀನಿ. ಆದರೆ ಆಕೆಯ ಮುಖದಲ್ಲಿ ಶಿವಾನಿ ಅವ್ರ ಮೇಲೆ ಯಾವುದೇ ಪ್ರೀತಿ ಅಭಿಮಾನ ಕಾಣಿಸ್ಲಿಲ್ಲ. ಆರ್ಯನವರೇನೋ ಚಿಕ್ಕಂದಿನಿಂದ ನಮಗಾಗಿ ಬಹಳ ಮಾಡಿದ್ದಾಳೆ ಅಂತ ಹೇಳ್ತಾರೆ. ಆದರೆ ಆ ಶರ್ಮಿಳಾಳನ್ನು ನೋಡಿದರೆ ಹಾಗೆ ಒಳ್ಳೆಯ ಕೆಲಸ ಮಾಡುವವಳಂತೆ ಕಾಣಿಸ್ತಿಲ್ಲ. ಆದರೆ ಆರ್ಯನ್ ಶಿವಾನಿ ಆಕೆಯನ್ನು ಚಿಕ್ಕಂದಿನಿಂದ ಹೇಗೆ ನಂಬ್ತಿದ್ದಾರೆ ಅರ್ಥ ಆಗ್ತಿಲ್ಲ. ಮೊದಲು ಅತ್ತೆಯವ್ರ ಬಗ್ಗೆ ತಿಳ್ಕೊಳ್ಬೇಕು. ಅಷ್ಟಕ್ಕೂ ಅತ್ತೆಯವರು ಹೇಗೆ ತೀರ್ಕೊಂಡ್ರು, ಏನಾಯಿತು ಅಂತ ತಿಳ್ಕೊಂಡ್ರೆ ಹೊರತು ಈ ಶರ್ಮಿಳಾ ಎಂಥವಳು ಅಂತ ತಿಳಿಯೋದೇ ಇಲ್ಲ ಅಂತ ಯೋಚಿಸ್ತಾ ಇರುವಾಗ ಅದಕ್ಕೆ ಅಂತ ಶಿವಾನಿ ಬಂದಳು. ಜಾಹ್ನವಿ ಎದ್ದು ಕುಳಿತುಕೋಬಾ ಶಿವಾನಿ ಅಂದ್ಲು. ಏನದಕ್ಕೆ, ಏನೋ ಗಂಭೀರವಾಗಿ ಯೋಚಿಸ್ತಾ ಇದೀಯಾ, ಯಾವುದ್ರ ಬಗ್ಗೆ ಅಂತ ಕೇಳಿದ್ಲು. ಏನೂ ಇಲ್ಲ ಶಿವಾನಿ, ನಿಮ್ಮಣ್ಣ ನಿದ್ರಿಸು ಅಂತ ಹೇಳಿ ಹೋದರು. ನಿದ್ರಿಸೋಣ ಅಂತ ಎಷ್ಟೇ ಪ್ರಯತ್ನಿಸ್ತಾ ಇದ್ರು ನಿದ್ದೆನೇ ಬರ್ತಿಲ್ಲ. ಏನೋ ಯೋಚಿಸ್ತಿದ್ದೆ. ಹೌದು ಅದಕ್ಕೆ ಅಣ್ಣ ಎಲ್ಲಿಗೆ ಹೋದರು ಅಂದ್ಲು ಶಿವಾನಿ. ನಿಮ್ಮಣ್ಣ ಚಿಕ್ಕಮ್ಮ ನನ್ನನ್ನು ನೋಡಲು ಬಂದು ನನಗೆ ರೆಸ್ಟ್ ತಗೋ ಅಂತ ಹೇಳಿದ್ಲು. ನಿಮ್ಮಣ್ಣ ತಾನಿದ್ರೆ ಮಲ್ಗೋದಿಲ್ಲ ಅಂತ ಹೇಳಿ ಹೊರಗಡೆ ಹೋದರು ಅಂತ ಹೇಳಿದ್ಲು ಜಾಹ್ನವಿ. ಅಣ್ಣ ಇದ್ದರೆ ನೀನು ರೆಸ್ಟ್ ತಗೊಳ್ಳೋದಿಲ್ಲ ಅಂತ ಆಕೆ ಗೊತ್ತಾ ಅಂತ ಕೋಪದಿಂದ ಅಂದ್ಲು ಶಿವಾನಿ. ಹಾಗೆ ಕೋಪದಿಂದ ಮಾತನಾಡಿದ್ದಕ್ಕೆ ಶರ್ಮಿಳಾ ಅಂದರೆ ಶಿವಾನಿಗೆ ಇಷ್ಟ ಇಲ್ವಾ ಅಂತ ಜಾಹ್ನವಿ ಮನಸ್ಸಿನಲ್ಲೇ ಅಂದ್ಕೊಂಡು, ಶಿವಾನಿ ನಿಮ್ಮ ಚಿಕ್ಕಮ್ಮ ನಿಮ್ಮನ್ನು ಹೇಗೆ, ಜಾಹ್ನವಿ ಕೇಳಿದ್ದಕ್ಕೆ ಏನು ಹೇಳಬೇಕೋ ಅಂತ ಯೋಚಿಸ್ತಾ ಈಗ ಆಕೆ ಬಗ್ಗೆ ಯಾಕೆ ಬಿಡು ಅದಕ್ಕೆ ಅಂದ್ಲು ಶಿವಾನಿ. ನನಗೂ ಬೋರ್ ಆಗ್ತಿದೆ ಶಿವಾನಿ, ಹೇಳು ಪ್ಲೀಸ್ ಅಂದ್ಲು. ಏನಿದೆ ಅದಕ್ಕೆ ಅವಳ ಬಗ್ಗೆ ಹೇಳಲು, ಚಿಕ್ಕಮ್ಮ ಎಂದಿಗೂ ಅಮ್ಮನಾಗಲ್ವಲ್ಲ. ಅಮ್ಮ ಇಲ್ಲದ ಕೊರತೆಯನ್ನು ತಾನೇ ನೀಗಿಸಲು ಸಾಧ್ಯ ಇಲ್ಲ ಅಲ್ವಾ ಅದಕ್ಕೆ. ನಿಮ್ಮ ಚಿಕ್ಕಮ್ಮ ನಿಮಗಾಗಿ ಮಕ್ಕಳನ್ನು ಬೇಡ ಅಂದ್ಕೊಂಡ್ಲು ಅಂತ ನಿಮ್ಮ ಅಣ್ಣ ಹೇಳಿದ್ರಲ್ವ ಶಿವಾನಿ. ಹಾಗಿದ್ದಾಗ ನಿಮ್ಮನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡ್ಕೊಳ್ಬೇಕಲ್ವಾ. ಆಕೆ ಯಾಕೆ ಮಕ್ಕಳನ್ನ ಬೇಡ ಅಂದ್ಕೊಂಡ್ಲು ನಂಗೆ ಗೊತ್ತಿಲ್ಲ ಅದಕ್ಕೆ. ಆದರೆ ಆಕೆಗೆ ಮಕ್ಕಳಿಲ್ಲದೆ ಇದ್ದರೂ ಚಿಕ್ಕಮ್ಮನಂತೆ ನೋಡ್ಕೊಂಡ್ಲು ಹೊರತು ಯಾವತ್ತೂ ಅವಳು ಅಮ್ಮನಂತೆ ನೋಡ್ಕೊಳ್ಳೇ ಇಲ್ಲ. ಶಿವಾನಿ ಹೇಳುವ ರೀತಿ ನೋಡ್ತಾ ಇದ್ರೆ ಶರ್ಮಿಳಾ ಮೇಲೆ ಜಾಹ್ನವಿಗೆ ಇನ್ನೂ ಅನುಮಾನ ಹೆಚ್ಚಾಗಿ, ಶಿವಾನಿ ನಿನಗೆ ನಿಮ್ಮ ಚಿಕ್ಕಮ್ಮನ ಬಗ್ಗೆ ಏನಾದರೂ ವಿಷಯಗಳು ತಿಳಿದಿವೆಯಾ ಅಂತ ಕೇಳಿದ್ಲು. ಅದಕ್ಕೆ ಆಕೆ ಬಗ್ಗೆ ನನಗೆ ಎಲ್ಲವೂ ಗೊತ್ತು, ಆದರೆ ನಿನಗೆ ಈಗ ಹೇಳಲು ಸಾಧ್ಯ ಇಲ್ಲ. ಆಕೆ ಬಗ್ಗೆ ನಿನಗೆ ತಿಳಿದ್ರೆ ನಿನ್ನ ಪ್ರಾಣಕ್ಕೂ ಅಪಾಯ ಇದೆ. ಆಕೆ ಎಂಥ ರಾಕ್ಷಸಿ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ನಮ್ಮ ಅಮ್ಮನನ್ನು ಕೊಂದು ಆ ಸ್ಥಾನಕ್ಕೆ ಈಕೆ ಬಂದಿದ್ದಾಳೆ. ಆ ವಿಷಯವನ್ನು ಅಣ್ಣನಿಗೆ ಹೇಗೆ ಹೇಳಬೇಕು ನಂಗೆ ಅರ್ಥ ಆಗ್ತಿಲ್ಲ. ಅಣ್ಣನಿಗೆ ಆಕೆ ಬಗ್ಗೆ ತಿಳಿದರೆ ಸಾಕು, ಆಕೆಯ ಕಥೆಯನ್ನು ಅಣ್ಣನೇ ನೋಡ್ಕೋತಾನೆ. ಡ್ಯಾಡಿ ಅಂತ ಹೇಳ್ಕೊಂಡು ತಿರುಗ್ತಿರುವ ಆ ಪಶುವನ್ನು ಕೂಡ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅನಿಸುತ್ತೆ ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಬೈಕೊಳ್ತಾ ಇದ್ಲು ಶಿವಾನಿ. ಶಿವಾನಿ ಏನು, ನಾನು ಕೇಳಿದ್ದಕ್ಕೆ ಉತ್ತರ ಹೇಳಿದೆ, ಏನೋ ಯೋಚಿಸ್ತಿದೀಯಾ, ಏನು ಯೋಚಿಸ್ತಿದೀಯಾ ಅಂದ್ಲು ಜಾನು. ನನಗೆ ಹೇಳ್ಬಹುದಲ್ವಾ ಅಂತ ಕೇಳಿದ್ಲು. ಹಾಗೇನೂ ಇಲ್ಲ ಅದಕ್ಕೆ ಬಿಡು, ಆದರೆ ಈ ದಿನ ಸಂಜೆ ನಾನು ಹೊರಗೆ ಹೋಗಬೇಕು ಅದಕ್ಕೆ. ಹೊರಗಡೆಗ ಎಲ್ಲಿಗೆ ಶಿವಾನಿ, ಒಬ್ಬ ಫ್ರೆಂಡನ್ನು ಸಿಗಬೇಕು ಅದಕ್ಕೆ, ನೋಡಿದ ತಕ್ಷಣ ಬರ್ತೀನಿ ಅಂದ್ಲು. ನನಗೆ ತಿಳಿಯದ ಫ್ರೆಂಡ್ ಯಾರಿದ್ದಾರೆ ಶಿವಾನಿ ಅಂತ ಕೇಳಿದ್ಲು ಜಾನು. ನಾನು ಯಾವಾಗ ಅಪಾಯದಲ್ಲಿದ್ದರೂ ನನ್ನನ್ನು ಕಾಪಾಡುವವನು ಅದಕ್ಕೆ ಅವನು. ಹೌದು, ಯಾರವನು, ನಮ್ಮ ಮನೆಗೆ ಕರೆತರ್ಬೋದಿತ್ತಲ್ವಾ. ಅವನು ಯಾರು ಅಂತ ನನಗೂ ಕೂಡ ತಿಳಿಯೋದು ಅದಕ್ಕೆ. ಅವನು ನನ್ನ ಮುಖ ನೋಡಿಲ್ಲ, ನಾನು ಕೂಡ ಅವನ ಮುಖ ನೋಡಿಲ್ಲ ಅಂದ್ಲು ಶಿವಾನಿ. ಏನು ಶಿವಾನಿ ನೀ ಹೇಳ್ತಿರೋದು, ಇಬ್ಬರು ಕೂಡ ಒಬ್ಬರನ್ನೊಬ್ಬರು ನೋಡ್ಕೊಳ್ಳಿಲ್ವಾ, ನೋಡ್ಕೊಳ್ದೆ ಹೇಗೆ ಮಾತನಾಡ್ಕೋತಿದ್ದೀರಾ. ಅದೇನು ಅದಕ್ಕೆ ಹಾಗಂತೀಯ, ನೋಡ್ಕೊಳ್ದೆ ಮಾತನಾಡಬಾರ್ದಾ. ಹಾಗಲ್ಲ ಶಿವಾನಿ, ನೀನು ಅಷ್ಟಕ್ಕೂ ಏನು ನಡೀತು ಅಂತ ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ ಅಲ್ವಾ. ಕೆಲವು ವಿಷಯಗಳು ನಿಮಗೂ ತಿಳಿದಿರೋದೇ ವಾಸಿ, ಬಿಟ್ಬಿಡು ಅದಕ್ಕೆ. ನೀನು ಅಣ್ಣನ ಜೊತೆ ಲೈಫ್ ಈಗಷ್ಟೇ ಸ್ಟಾರ್ಟ್ ಮಾಡಿದೀಯ, ಅಣ್ಣನ ಜೊತೆ ನೀನು ಹ್ಯಾಪಿಯಾಗಿರುವಂದ್ಲು. ಅಂದರೆ ಏನು ಶಿವಾನಿ, ನಿನ್ನ ಬಗ್ಗೆ ಯೋಚಿಸ್ದೆ ನಾವು ಮಾತ್ರ ಸಂತೋಷವಾಗಿರ್ಬೇಕಾ. ನನ್ನನ್ನು ಅದಕ್ಕೆ ಅಂತ ಅಂದ್ಕೊಳ್ತಿಲ್ವಾ ಶಿವಾನಿ. ಜಾಹ್ನವಿನ ಹಗ್ ಮಾಡಿಕೊಂಡು ನೀ ನಮ್ಮ ಅಣ್ಣನ ಜೀವನಕ್ಕೆ ಬಂದಿದ್ದು ನಮ್ಮ ಅಣ್ಣನ ಅದೃಷ್ಟ ಅದಕ್ಕೆ.
ನಮ್ಮ ಅಣ್ಣನ ಅದೃಷ್ಟ ಮಾತ್ರ ಅಲ್ಲ ಅದಕ್ಕೆ, ನೀನು ನನಗೆ ಅತ್ತಿಗೆಯಾಗಿ ಬಂದಿದ್ದು ನನ್ನ ಅದೃಷ್ಟ ಕೂಡ. ನನಗೆ ಏನಾದರೂ ಕಷ್ಟ ಬಂದರೆ ಅದಕ್ಕೆ ಅಂತ ನಿನ್ನ ಹತ್ರಕ್ಕೆ ಬರ್ತೀನಿ ಅಲ್ವಾ. ಈಗ ನನಗೆ ಯಾವುದೇ ತೊಂದರೆ ಇಲ್ಲ ಅದಕ್ಕೆ. ಒಂದು ವೇಳೆ ಏನಾದರೂ ಕಷ್ಟ ಬಂದರೆ ಅಮ್ಮ ನೋಡಿಕೊಂಡು ಸುಮ್ಮನಿರೋದಿಲ್ಲ ಅಲ್ವಾ. ನನ್ನ ಶಿವಾನಿ, ಏನು ನೀನು ಅನ್ನೋದು? ಅತ್ತೆಯವರು ಕಾಪಾಡೋದೇನು ನಮಗೆ ತಿಳಿಯದೆ ನಿನಗೆ ಏನಾದರೂ ಆಯಿತಾ ಅಂತ ಜಾಹ್ನವಿ ಗಾಬರಿಯಿಂದ ಕೇಳಿದ್ಲು. ಅದಕ್ಕೆ ನೀನು ಹೀಗೆ ಗಾಬರಿ ಆಗ್ತೀಯ ಅಂತಾನೆ ನಾ ಹೇಳೋದಿಲ್ಲ ಅಂದಿದ್ದು. ಗಾಬರಿ ಆಗದೆ ಇನ್ನೇನು ಶಿವಾನಿ, ನಿನಗೆ ಏನಾದರೂ ಆದರೆ ನಿಮ್ಮ ಅಣ್ಣ ತಡ್ಕೊಳ್ಳಲು ಸಾಧ್ಯನಾ? ನೀನು ನನ್ನ ಬಳಿ ಏನೋ ಮುಚ್ಚಿಡ್ತಿದೀಯಾ ಅಂತ ತಿಳಿತಿದೆ ಶಿವಾನಿ ಅಂದ್ಲು ಜಾಹ್ನವಿ. ನಿನ್ನನ್ನು ಬಲವಂತ ಮಾಡಿ ಹೇಳ್ಸೋದು ನನಗೆ ಇಷ್ಟ ಇಲ್ಲ. ನಿನಗೆ ಯಾವಾಗ ನನಗೆ ಹೇಳಬೇಕು ಅನಿಸೋದೋ ಆಗಲೇ ಹೇಳು. ಆದರೆ ನಿನಗೇನಾದರೂ ಆದರೆ ನಾವು ತಡ್ಕೊಳ್ಳಲಾರೆವು ಶಿವಾನಿ ಅನ್ನೋದು ನಿನ್ನ ನೆನಪಲ್ಲಿಟ್ಕೊ. ಅಣ್ಣನಿಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತು ಅದಕ್ಕೆ. ಈಗ ಅಣ್ಣನ ಪ್ರೀತಿ ಜೊತೆಗೆ ನಿನ್ನ ಪ್ರೀತಿಯು ನನಗೆ ಸಿಕ್ಕಿದೆ. ನಿಮ್ಮಿಬ್ಬರ ಪ್ರೀತಿ ಇರೋವರೆಗೂ ನನಗೆ ಯಾವುದೇ ಕಷ್ಟ ಬರಲ್ಲ ಬಿಡು ಅದಕ್ಕೆ ಅಂದ್ಲು ಶಿವಾನಿ. ಸರಿ ಶಿವಾನಿ, ಸಂಜೆ ಹೋಗಿ ಅವನನ್ನು ಸಿಗು, ಏನಾಯಿತು ಅಂತ ಬಂದು ಹೇಳು ಅಂದ್ಲು. ಹಾಗೇ ಆಗಲಿ ಅದಕ್ಕೆ. ನಿನಗೆ ಏನಾದರೂ ಬೇಕು ಅಂದರೆ ನನಗೆ ಹೇಳು. ನಾನು ಕೇಳುವ ಮುಂಚೆಯೇ ನಿಮ್ಮ ಅಣ್ಣ ತಂದು ಕೊಡ್ತಾರಲ್ವಾ, ನನ್ನ ಮುಂದೆನೇ ಇಡ್ತಾರೆ. ಹಾಗಿದ್ರೆ ನಮ್ಮ ಅಣ್ಣ ನನಗೆ ಚಾನ್ಸೇ ಕೊಡೋದಿಲ್ಲ ಅಂದ್ಲು ಶಿವಾನಿ. ನಿಮ್ಮಣ್ಣ ಮನೆಯಲ್ಲಿದ್ದರೆ ಅಷ್ಟೇ ಅಂದ್ಲು. ಆರ್ಯನ್ ರೂಮ್ಗೆ ಬರ್ತಾ, ಏನು ಶಿವಾನಿ, ನಿಮ್ಮ ಅತ್ತಿಗೆ ನನ್ನ ಬಗ್ಗೆ ಏನೋ ಹೇಳ್ತಾ ಇದ್ದಾಳೆ ಅಂದ. ನೀನು ಮನೆಯಲ್ಲಿದ್ದರೆ ಅತ್ತಿಗೆಗೆ ಹೆಲ್ಪ್ ಮಾಡುವ ಚಾನ್ಸೇ ನನಗಿರೋದಿಲ್ಲ ಅಂತ ಹೇಳ್ತಿದ್ದಾಳೆ ಅಣ್ಣ ಅಂದ್ಲು ಶಿವಾನಿ. ನಾನಿದ್ರೆ ನೀನು ಏನು ಮಾಡಬೇಕಾದ ಕೆಲಸ ಏನಿದೆ? ನಾನು ಇಲ್ಲದಿರುವಾಗ ನಿಮ್ಮ ಅತ್ತಿಗೆನ ನೀನು ನೋಡಿಕೊಂಡ್ರೆ ಸಾಕು. ಅದನ್ನು ನೀನು ಹೇಳಬೇಕಾ ಅಣ್ಣ ನನಗೆ ಅಂದ್ಲು ಶಿವಾನಿ. ನಾನು ಹೇಳುವ ಕೆಲಸ ಇಲ್ಲ, ಅದು ನಂಗೆ ಗೊತ್ತು ಬಿಡು. ಸರಿ ಅಣ್ಣ, ಅತ್ತಿಗೆಗೆ ಏನಾದರೂ ಬೇಕು ಅಂದರೆ ನನ್ನಣ್ಣ ಕರಿ ಅಂತ ಹೇಳಿ ಹೊರಟ್ಲು. ಶಿವಾನಿ ಹೋಗ್ತಾ ಇದ್ದಂತೆಯೇ ಜಾಹ್ನವಿ ಪಕ್ಕದಲ್ಲಿ ಕುಳಿತು, ಏನಾಯಿತು ಜಾನು, ಏನೋ ಯೋಚಿಸ್ತಿದೀಯಾ ಅಂದ ಆರ್ಯ. ಆರ್ಯನ ಹೆಗಲ ಮೇಲೆ ತಲೆ ಇಟ್ಟು, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ಒಂದನ್ನು ಕೇಳಿದ್ದೆ ಅಲ್ವಾ ಆರ್ಯನವರೇ, ಅದನ್ನು ಯಾವಾಗ ಮಾಡ್ತೀರಾ? ಯಾವುದರ ಬಗ್ಗೆ ಜಾನು ನೀ ಕೇಳ್ತಿರೋದು ಅಂದ ಆರ್ಯನ್. ಅದೇ ಆರ್ಯನವರೇ, ಅತ್ತೆಯವ್ರ ಫೋಟೋ ಮನೆಯಲ್ಲಿ ಇಡೋಣ ಅಂದಿದ್ದೆ ಅಲ್ವಾ, ಆ ಫೋಟೋಸ್ನಿಂದ ಯಾವಾಗ ತೊಗೊಂಡು ಬರ್ತೀರಾ ಅಂದ್ಲು. ಓಹೋ ಅದಾ, ಚಿಕ್ಕಮ್ಮನನ್ನು ಕೇಳಿ ತೊಗೊಂಡು ಬರೋಣ ಬಿಡು ಜಾನ್ವಿ ಅಂದ. ಒಂದು ವೇಳೆ ನಿಮ್ಮ ಚಿಕ್ಕಮ್ಮ ಬೇಡ ಅಂದರೆ ಏನು ಮಾಡ್ತೀರಾ ಆರ್ಯನವರೇ ಅಂದ್ಲು ಜಾಹ್ನವಿ. ಈ ಕತೆ ಮುಂದುವರಿಯೋದು. ಜಾಹ್ನವಿ ಹೇಳ್ದಾಗೆ ಚಿಕ್ಕಮ್ಮ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾನಾ, ಅಥವಾ ಇಲ್ಲ ಅಂತ ಸುಮ್ಮನಾಗ್ಬಿಡ್ತಾನಾ, ತನ್ನ ತಾಯಿ ಫೋಟೋ ಮನೆಗೆ ತರ್ತಾನಾ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ಧನ್ಯವಾದ.